ಇಂದ ಅಮೇಜಿಂಗ್ ಆದಂತಹ ಸೆಟ್ ಹಾಕಿದ್ದೀರಾ ನೀವು ಈ ಸಿನಿಮಾದಲ್ಲಿ, ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮಗೆ ಹಿಂದ್ಗಡೆ ನಿಂತು ಸೆಟ್ಟಿನ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ, ಸ್ಟೇಜಿನ ಮೇಲ್ಗಡೆ ಬಂದು ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಈ ಫಿಲ್ಮ್ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವೇನು ಕೇಳಿದ್ವಿ ಅದನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅದರಿಂದ ಜಾಸ್ತಿಯಾಗಿ ನಿಮಗೆ ಇದು ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ನೀವು ಹೇಳಿದ್ಮೇಲೆ ಖಂಡಿತ ಪಿಕ್ಚರ್ ನೋಡ್ತೀವಿ ಸರ್. ಥ್ಯಾಂಕ್ ಯು ವರದರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಭಿಲಾಷ್ ಕಲತಿ ಅವರೇ, ಥ್ಯಾಂಕ್ ಯು. ಇದೀಗ ನಮ್ಮ ಟೆಕ್ನಿಷಿಯನ್ಸ್ ಮಾತನಾಡಿ ಆಯ್ತು. ನಾನು ಹೇಳಿದೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿ. ಫ್ಯಾಮಿಲಿ ಎಂಟರ್ಟೈನರ್ ಆದಾಗ ಅಲ್ಲಿ ಫ್ಯಾಮಿಲಿ ಫೈರ್ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡುವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ. ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು ಸಿನಿಮುತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗುತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಆ ಹೆಸರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ, ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಚಾನಲ್ ಇದೆ, ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನುಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನು ಹೇಳಿದ್ರು. ಸರ್, ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾ ಇದ್ದೀರಾ, ಈ ಥರ ಇದೆ ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರು ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ಫ್ಲೈ ಆಗಿದೆ. ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು, ಅಯ್ಯೋ ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರಲಿ ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದ್ರೂ ಇರ್ಬೋದು, ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ. ಆಯಿತು ಸರ್, ನಾನು ಅವೈಲಬಲ್ ಇದ್ದೀನಿ ಅಂತ. ಸರಿ, ಒಂದಿಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ, ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್. ಪ್ರತಿಯೊಂದು ಪ್ರೊಡಕ್ಷನ್ನವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನವ್ರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು, ಪ್ರತಿಯೊಬ್ಬರು ಏನಂದರೆ ಈ ಮೊದಲೇ ಈ ಮಾತು ಹೇಳಬೇಕಾಯ್ತು. ಅಪ್ಪಾಜಿ ಅವ್ರ ಮನೆಗೆ ನಾವು ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮಗೇನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವೇನು ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದಾರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟೋಗುತ್ತೆ. ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಿಗ್ಗೆ 7 ಗಂಟೆಗೆ. ಅವಾಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ, ಏನೋ ಆಗಿದೆ, ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗೋಣ ಅಂತ ಹೋದ್ವಿ. ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ. ಅಷ್ಟು ದೊಡ್ಡ ಗುಣ. ನಮಗೆ ಖುಷಿ ಆಗ್ಬಿಡ್ತು. ನಮ್ಗೆ ಎಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿರೋದು ಈ ಸಿನಿಮಾದಲ್ಲೇ. ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದ್ದೀನಿ, ಆದರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ, ಅದೇ ದೊಡ್ಡದಾಗೋಗಿತ್ತು ನನಗೆ. 10,000 ದೊಡ್ಡದಾಗೋಗಿತ್ತು. ಅಯ್ಯೋ, ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ. ಆಯಿತು ಅಂದರು, 1,000 ಕನ್ವೀನಿಯನ್ಸ್ ಕೊಟ್ಟರು. ಪೇಮೆಂಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬೀಳೋದು, ನಮಗೊಂಥರ ಖುಷಿ ಆಗೋದು. ಸಟ್ಟಲ್ಲಿ ಹೋದರೆ ಊಟ, ಮತ್ತು ಗೀತಮ್ಮವ್ರೇನೋ ಸ್ನ್ಯಾಕ್ಸ್ ಏನೋ 4 ಗಂಟೆ ಕಳಿಸೋರಂತೆ ಎಕ್ಸ್ಟ್ರಾ. ಮತ್ತು 6 ಗಂಟೆ 7 ಗಂಟೆ ಆದರೆ ಮತ್ತೆ ಊಟ ಇರೋದು. ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಹಾಗಾಗಿ ಈ ಫೈರ್ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ದೊಡ್ಡಪ್ಪ ಅಂದರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದರೆ ಆಡಿಯನ್ಸ್ ಎಲ್ಲ ನೋಡಿದವರು, ದೊಡ್ಡಪ್ಪ ಅಂದರೆ ಈಗಿರಬೇಕು, ನಮಗೆ ಇಂಥ ದೊಡ್ಡಪ್ಪ ಸಿಗಬೇಕು. ನಾನು ಒಳ್ಳೆಯವನಾಗಿ ಅವನ ಹತ್ರ, ವ್ಯಕ್ತಿ ಹತ್ರ, ಹೀರೋ ಹತ್ರ ತುಂಬ ಚೆನ್ನಾಗಿರ್ತೀನಿ. ನಾನೇನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ. ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ. ಕತೆ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ದು. ಓಕೆ ಸರ್, ಓಕೆ. ಆಮೇಲೆ ವಿಕ್ಕಿ ಸರ್ ಡೈರೆಕ್ಟ್ರು ತುಂಬ ಇಂಟೆಲಿಜೆಂಟ್ ಪರ್ಸನ್. ಅವರು ಸಟ್ಟಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ಡೀಟೇಲ್ಸ್ನ ಮುಂಚೆನೇ, ಸಿನಿಮಾಗಿಂತ ಮುಂಚೆನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇ ಬರಬೇಕು, ಹಾಗೇ ಸಟ್ಟಿರಬೇಕು, ಹಾಗೆ ಕಲ್ಲರು ಇದಿರಬೇಕು. ಸಟ್ಟು ವರದಣ್ಣವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಅಭಿಲಾಷ್ ಇದ್ದಾರಲ್ಲ DOP, ಅವ್ರು ಏನು ಅಯ್ಯಯ್ಯೋ ತಿಂಡಿ ಊಟ ಮಾಡೋದು ಬಿಟ್ಟು ಬರೀ ಫ್ರೇಮ್ ನೋಡೋದು, ಹೀಗೆ ಇರಬೇಕು, ಹೀಗೆ ಬರಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನಾಗಿ ಮುಗಿಸ್ಬಿಡೋರು. ಏನು ನಮಗೆ ಟೆನ್ಷನೇ ಇರ್ತಿರ್ಲಿಲ್ಲ. ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, 24ನೇ ತಾರೀಕು ಫೈರ್ಫ್ಲೈ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ
ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮಾಧ್ಯಮ ಮಿತ್ರರವ್ರನ್ನ ಮರ್ತುಬಿಟ್ಟೆ. ನೀವೇ ಬೆನ್ನೆಲುಬು. ಯಾಕೆಂತಂದರೆ ನೀವುಗಳೆಲ್ಲ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಇದು ಏನಂದರೆ ಎಲ್ಲ ಒಂದೇ ಥರ ಸ್ಟೋರಿ ಇದೆ ಅಂತಲ್ಲ, ನಮ್ಮ ಮಾಮೂಲಿ ಸ್ಟೋರಿನೇ, ಆದರೆ ಅದ್ಭುತವಾಗಿದೆ. ನಾವು ನೋಡಿದ್ದೀವಿ, ನಮ್ಮ ಪಾಠ ಅದ್ಭುತವಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ದೊಡ್ಡಪ್ಪ ಕಥೆ ಹೇಳ್ಬಾರ್ದು ಅಂತ ಹೇಳಿ ನಮ್ಮ ವಂಶಿಯವರು ಚಿತ್ಕಲಾ ಬಿರಾದರ್ಮ, ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಗಳು ನಿರ್ಮಾಪಕಿ ಆಗಿದ್ದಾರೆ ಅಂದ್ರೆ ನಾವೇ ನಿರ್ಮಾಪಕರಾದಷ್ಟು ಖುಷಿ ಆಗುತ್ತೆ ನಮ್ಗೆ. ನಿಮ್ಗೆ ಎಷ್ಟು ಖುಷಿ ಇದೆ ತಂಡದ ಜೊತೆಯಾಗಿರೋದಕ್ಕೆ? ಎಲ್ರಿಗೂ ಶುಭ ಸಂಜೆ. ನೀವು ಕೇಳಿರೋ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ. ಈ ಮನೆತನದಿಂದ, ಅಣ್ಣಾವ್ರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಅಪ್ಪು ಅವ್ರು ಎಲ್ಲರನ್ನೂ ತಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು, ಅದಕ್ಕಿಂತ ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು, ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು, ಎಲ್ಲರೂ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾವೇನು ಹೇಳ್ತೀವೋ ಅದನ್ನ ಇಲ್ಲಿ ಈ ಮನೆತನದವರು, ಅಂದರೆ ಹೆಣ್ಮಕ್ಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು, ಅವರೊಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಭಾಳ ಹೆಮ್ಮೆಯ ವಿಚಾರ. ನನಗನ್ಸುತ್ತೆ ಹೆಣ್ಮಕ್ಳು ನಿರ್ಮಾಪಕರು ತುಂಬ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು. ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ, ಅಣ್ಣ, ಗಂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವಿದ್ದೀವಿ ಅನ್ನೋದಿದೆಯಲ್ಲ, ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮ್ಗೆ ತೋರಿಸುತ್ತದೆ. ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದ್ದೀವಿ, ನೋಡಿದ್ದೀವಿ. ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಅದರ ಜೊತೆಗೆ ಫೈರ್ಫ್ಲೈ, ಬೆಳಕಿನಾಚೆಯ ಬೆಳಕು, ಇದು ಸಿನಿಮಾಗಳಾಚೆಯ ಸಿನಿಮಾ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು. ಆಮೇಲೆ ಶಿವಣ್ಣ ಅವರು, ಅಪ್ಪು ಅವರು, ಇವ್ರು ಮಾಡಿದಂಥ ಸಿನಿಮಾಗಳಲ್ಲೂ ಕೂಡ ಈಗ ಆ ಒಂದು ಕಾಲಘಟ್ಟ, ಈಗ ನಿವೇದಿತಾ ಅವ್ರು ಮಾಡಿರೋದೇನಿದೆ ಅಲ್ಲ, ಈಗ ನನಗೆ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ, ಪ್ರೀತಿ ಕಡಿಮೆ ಆಗಿಲ್ಲ, ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ, ಆದರೆ ನೋಡುವ ವೈಖರಿ ಚೇಂಜ್ ಆಗಿದೆ. ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ. ಯಾಕಂದರೆ ಸಾಂಗ್ಸ್ ಆ್ಯಂಡ್ ಈ ಟ್ರೇಲರಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ, ಡೈಲಾಗ್ ಮಾತಾಡುತ್ತೆ, ಲೈಟಿಂಗ್ ಮಾತಾಡುತ್ತೆ, ಕ್ಯಾಮ್ರಾ ಮಾತಾಡುತ್ತೆ, ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ. ಅದಕ್ಕೆ ಇಟ್ ಈಸ್ ಸೋ ಡಿಫ್ರೆಂಟ್. ವಂಶಿಯರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ, ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ. ಯಾಕಂದರೆ ಅವ್ರ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು. ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದು, ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು. ನನಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್, ನನಗೆ ಟು ಬಿ ಆನೆಸ್ಟ್, ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್, ನಾನು ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್. ನಂದೆಲ್ಲ ಆದಮೇಲೆ ಅವ್ರದ್ದು ಡೈಲಾಗ್, ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದಾನೆ, ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ, ಹೌ ವಿಲ್ ಹೀ ಪರ್ಫಾರ್ಮ್ ಇನ್ ದ ನೆಕ್ಸ್ಟ್ ಶಾರ್ಟ್, ಅವ್ರದ್ದು ಹೆಂಗೆ ಮಾಡ್ತಾರೆ, ಅಷ್ಟುದ್ದ ಡೈಲಾಗ್ ಇದೆ, ಹೆಂಗೆ ಮಾಡ್ತಾರೆ, ಅದು ತುಂಬ ಜೋರಾಗಿ ಮಾಡಬೇಕಾಗಿರುವಂಥ ಒಂದು ಸೀನು. ಬಟ್ ಹಿ ಡಿಡ್ ಇಟ್. ನನಗೆ ಅವಾಗ ಅಂದ್ಕೊಂಡೆ, ನೋ, ದಿಸ್ ಇಸ್ ನಾಟ್ ಎನ್ ಆಲ್ರೌಂಡರ್, ಹ್ಯಾಸ್ ಅ ಸಮ್ ವೆರಿ ಇನ್ನೇಟ್ ಪೊಟೆನ್ಷಿಯಲ್ ಇದೆ. ಹಿ ಈಸ್ ವೆರಿ ವೆಲ್ ಆಲ್ರೆಡಿ ರೆಡಿ ಫಾರ್ ಬಿಗ್ ಸಿನಿಮಾಸ್, ಆಲ್ ಕೈಂಡ್ಸ್ ಆಫ್ ಸಿನಿಮಾಸ್. ಐ ಥಿಂಕ್ ನಿವೇದಿತಾ ಅವರು ಸುಮ್ಮನೆ ಕಣ್ಮುಚ್ಚಿ ಇದನ್ನು ಆರಿಸಿಲ್ಲ, ಎಲ್ಲರೂ ಫ್ಯಾಮಿಲಿ ಕೂಡ ಅದ್ರ ಜೊತೆಯಲ್ಲಿ ಆರಿಸಿದ್ದಾರೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ. ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಅವರು ಹುಟ್ಟಿದ ಹಬ್ಬದ ದಿನ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂದರೆ ಅಲ್ಲೇ ನೋಡಬೇಕು. ಈ ಮನೆತನ ದೊಡ್ಡ ಜವಾಬ್ದಾರಿ ಇದೆ. ನಾವು ಅದರ ಜೊತೆಗೆ ಅವತ್ತಿನ ದಿನ
ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನು ನಾವೆಲ್ಲರೂ ಆನಂದಿಸೋಣ. ಎಲ್ಲರೂ ಸಿನಿಮಾದಲ್ಲಿ 24ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕಿ ನಿವೇತಾ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೀತಕ್ಕ ಆ್ಯಂಡ್ ಶಿವಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಇನ್ ದಿಸ್ ಫಿಲ್ಮ್. ನನ್ನ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದರೆ ಎದುರುಗಡೆ ನಮ್ಮ ವಂಶಿಯವರು ಕೂತಿದ್ದಾರೆ, ಅವರು ಹೊಡೆದು ಬಿಡ್ತಾರೆ. ಆಮೇಲೆ ಆನಂದ್ ಸರ್ ತುಂಬ ಮಾತಾಡಿದ್ದಾರೆ ಪಾತ್ರಗಳ ಬಗ್ಗೆ, ಸೊ ಸಾಕು. ಬಟ್ ನಾನು ಒಂದು ಯೂನಿಕ್ ವಿಷಯ, ಅಫ್ಕೋರ್ಸ್ ಚಿತ್ರಕಲಾ ಅವರು ಹೇಳಿದ್ರು ನೋಡಿ, ಈ ಮನೆತನದಲ್ಲಿ ಹೇಗೆ ನಿರ್ಮಾಪಕಿಯರು ಬರ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಇದು ಬಹಳ ಯೂನಿಕ್. ಇಡೀ ದೇಶದಲ್ಲೇ ಯಾರು ಇಷ್ಟು ಜನ ನಿರ್ಮಾಪಕಿಯರು ಒಂದೇ ಕುಟುಂಬದಿಂದ ಬಂದಿಲ್ಲ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಗೀತಕ್ಕ ಅವರಿಂದ ಹಿಡಿದು ಅಶ್ವಿನಿ ಅವರು ಕೂಡ ಇದ್ದಾರೆ, ಜೊತೆಗೆ ಈಗ ನಿವೇತಾ ಮೊದಲ ಹೆಜ್ಜೆ. ಅಂಡ್ ಮೊದಲ ಹೆಜ್ಜೆಗೆ ಶಿ ಹಸ್ ಪಿಕ್ಡ್ ಅಪ್ ಎ ವೆರಿ ಯೂನಿಕ್ ಫಿಲ್ಮ್. ಬಹಳ ಸಂತೋಷ ಆಗುತ್ತೆ ನಿವೇತಾ, ಕಂಗ್ರ್ಯಾಚುಲೇಷನ್ಸ್, ಯು ಡನ್ ಸಚ್ ಎ ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದೆ ಅಂತ. ಇಡೀ ಸಿನಿಮಾ ಅಂದರೆ ವರ್ಷಕ್ಕೆ 200-250 ಸಿನಿಮಾಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ. ಇದೊಂದು ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಗ ಟ್ರೇಲರ್ ನೋಡಿದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ವಂಶಿ ಫಾರ್ ದ್ಯಾಟ್, ಬಿಕಾಸ್ ಎಸ್ ಕಮ್ ಔಟ್ ವಿತ್ ಎ ವಂಡರ್ಫುಲ್ ಸ್ಕ್ರಿಪ್ಟ್. ಭಾಳ ಯೂನಿಕ್ ಆಗಿದೆ. ಅದನ್ನು ಅಭಿಲಾಷ್ ಅವರ ಕಣ್ಣುಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಚರಣ್ಸ್ ಮ್ಯೂಸಿಕ್ ಅದು ಮತ್ತೆ ನೋಡಿ ಯೂನಿಕ್ ಆಗಿದೆ. ಚರಣ್ ಅವ್ರು ಬೇರೆ ಬೇರೆ ಸಿನಿಮಾಗಳು ಕೇಳಿದ್ದೀರಾ ನೀವು, ಮ್ಯೂಸಿಕ್ ಟಗರು ಇರ್ಬೋದು, ಸಲಗ ಇರ್ಬೋದು. ಬಟ್ ಅಗೇನ್ ದಿಸ್ ಸ್ಟ್ಯಾಂಡ್ಸ್ ಅಪಾರ್ಟ್. ದ ಹೋಲ್ ಸಿನಿಮಾ 250 ಸಿನಿಮಾಗಳಲ್ಲಿ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ. ಆ್ಯಂಡ್ ಇಟ್ಸ್ ಅನ್ ಎಂಟರ್ಟೈನರ್ ಆಲ್ಸೋ. ಹಂಗಂತ ಇದೇನು ಆಫ್ ಬೀಟ್ ಸಿನಿಮಾ ಅಲ್ಲ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ತುಂಬ ಖುಷಿಯಿಂದ ನೋಡ್ತೀರಾ. ಆ್ಯಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿವೇತಾ ಅವರ ಅಜ್ಜಿಯವರ ನಿರ್ಮಾಣ ಮಾಡಿದಂಥ ಸಿನಿಮಾದಲ್ಲಿ 2 ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ. ಇವತ್ತು ಹೃದಯ ಶಬ್ದವೇದಿಲಿ, ಇವತ್ತು ನಿವೇದಿತಾ ಅವರು ನಿರ್ಮಾಣ ಮಾಡಿರೋ ಸಿನಿಮಾಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆ ಮೇಲೆ ನನ್ನ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿವೇತಾ. ಆ್ಯಂಡ್ ದಿಸ್ ಈಸ್ ಯುವರ್ ಫಸ್ಟ್ ಬೇಬಿ ಸ್ಟೆಪ್, ಆ್ಯಂಡ್ ಐ ವಿಶ್ ಯು ಅ ಲಾಟ್ ಆಫ್ ಮೋರ್ ಸಕ್ಸಸ್ ಪ್ರಾಜೆಕ್ಟ್ಸ್. ನಿಮ್ಮ ಅಜ್ಜಿಯವರು ಎಷ್ಟು ಪ್ರೊಡಕ್ಷನ್ಸ್ ಮಾಡಿದರೆ ಅದನ್ನು ಮೀರಿಸಿ ನೀವು ನಿರ್ಮಾಪಕಿ ಆದರೆ ಕನ್ನಡಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆದು ಯಾವುದೂ ಇರೋದಿಲ್ಲ. ಯಾಕಂದರೆ ಅವ್ರ ಅಜ್ಜಿ ಹೊಸ ನಾಯಕಿಯರನ್ನ ಲಾಂಚ್ ಮಾಡ್ತಾ ಇದ್ರು. ನಿಮಗೆಲ್ಲ ಗೊತ್ತು, ಮಾಲಾಶ್ರೀ ಅವ್ರು ಇರ್ಬೋದು, ಅನುಪ್ರಭಾಕರ್ ಇರ್ಬೋದು, ಸುಧಾರಾಣಿಯವರು ಇಲ್ಲೇ ಇದ್ದಾರೆ, ಸುಧಾರಾಣಿಯವರು ಇರೋದು, ಈ ರೀತಿ ಸಾಕಷ್ಟು ಜನ ನಾಯಕಿಯರನ್ನ ಅವರು ಲಾಂಚ್ ಮಾಡಿದ್ರು. ಬಟ್ ನಿವೇತಾ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ನಾಯಕರ ನಟನನ್ನ ಲಾಂಚ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಯೂನಿಕ್ ಥಿಂಗ್. ಆ್ಯಂಡ್ ಹೊಸ ನಾಯಕ ನಟ, ಹೊಸ ನಿರ್ದೇಶಕ. ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ more and more projects and more success. Thank you so much. Thank you so much sir. Yes ma'am, yes. ಅಂದ್ರೆ ನಮಗೆಲ್ರಿಗೂ ಯಾರ್ಯಾರಿಗೆ ನಮಗೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಕ್ಕಪಕ್ಕದ ಮನೆಯವರು ಸ್ನೇಹಿತರು ಯಾರ್ಯಾರಿಗೆ ಆ ಸಂಬಂಧಗಳಿದಾವೋ ಆ ಸಂಬಂಧಗಳು ಎಲ್ರಿಗೂ ಅವ್ರವ್ರ ಸಂಬಂಧಗಳು ಈ ಸಿನಿಮಾದಲ್ಲಿ ಅವ್ರವ್ರಿಗೆ ಸಿಗ್ತವೆ. ಅದನ್ನ ನೋಡ್ಲೇಬೇಕು, ಯಾಕಂದ್ರೆ ಆ ಸಂಬಂಧಗಳು ಎಲ್ಲರಿಗೂ ಇರ್ತವೆ. ಹಾಗಾಗಿ ಎಲ್ಲರೂ ಈ ಸಿನಿಮಾನ ನೋಡ್ಬೇಕು. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಂದು ಮಾತು ಬಿಟ್ಟಿದೆ. ಓಕೆ, ಪಾತ್ರದ ಬಗ್ಗೆ ಅಲ್ಲ, ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿವೇದಿತಾ ಮೇಡಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಾನು ಫಸ್ಟ್ ಸೆಟ್ಗೆ ಹೋದಾಗ ಮೇಡಮ್ ನನ್ನನ್ನು ಹೇಗೆ ಆಯ್ಕೆ ಮಾಡಿ ನಾನೇ ಚೂಸ್ ಮಾಡಿದ್ದು ನಿಮ್ಮನ್ನು ಅಂದರು. ಅವಾಗ ತುಂಬ ಖುಷಿ ಆಯಿತು. ಆಗ ಅವ್ರಿಗೊಂದು ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದ ಸಂಭಾಷಣೆಯನ್ನ ಬರೆದಿರುವಂತಹ ರಘು ನಿಡುವಳ್ಳಿ ಸರ್, ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ರಘು ನಿಡುವಳ್ಳಿ ಸರ್ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಸೌಂಡ್ ಡಿಸೈನರ್ ಶ್ರೀಶಾನ್ ದಯವಿಟ್ಟು ಬರಬೇಕು. ನಮ್ಮ ಸೌಂಡ್ ಡಿಸೈನರ್ ಬಹಳ ಮಹತ್ವದ ಪಾತ್ರವನ್ನ ಖಂಡಿತ ಇವರು ಕೂಡ ನಿಭಾಯಿಸಿದ್ದಾರೆ ರಘು ಸರ್ ಜೊತೆಗೆ. ರಘು ಸರ್, ಹಾರ್ಟ್ಲಿ ವೆಲ್ಕಮ್. ಎಲ್ರಿಗೂ ನಮಸ್ತೆ. ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ, ನೀವು ಕೇಳಿದಿರಿ, ಲೈಫಲ್ಲಿ ಯಾವುದು ಕೋಇನ್ಸಿಡೆಂಟ್ ಅಲ್ಲ, ಡೆಸ್ಟಿನಿಯ ಕೈವಾಡ ಅಂತ ಅಂದ್ಬಿಟ್ಟು. ನನ್ನ ಬದುಕಿಗೆ ಹೇಳ್ಬೇಕು ಅಂದರೆ ಅದನ್ನು ಡೆಸ್ಟಿನಿಯ ಪವಾಡ ಅಂತ ಅನ್ಬೋದು. ಯಾಕೆಂದರೆ ಊರಲ್ಲಿ ಶಿವಣ್ಣವ್ರ ಸಿನಿಮಾನ ನೋಡ್ತಾ ಬೆಳೆದಿದ್ದಂಥವನು ನಾನು. ನಿಡುವಳ್ಳಿ ಅಂತ ಒಂದು ಕುಗ್ರಾಮ ಬಾಣಾವರ ಅರಸೀಕೆರೆ ಕಡೆ ಬರುತ್ತೆ. ಅದಾದಮೇಲೆ ಶಿವಣ್ಣವ್ರದ್ದೇ 3 ಸಿನಿಮಾ ಡೈಲಾಗ್ ಬರೆಯೋಕ್ಕೆ ಅವಕಾಶ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗೀತಾ ಪಿಕ್ಚರ್ಸ್ ಅವ್ರದ್ದು ಮೊದಲನೇ ಸಿನಿಮಾ ವೇದದಲ್ಲಿ ಡೈಲಾಗ್ಸ್ ಬರೆದಿದ್ದೆ. ಇವತ್ತಿಗೂ ಎಲ್ಲರೂ ಹೋದರೆ ಸಿನಿ ಸರ್ವಿಸ್ ಅವರ
ಸಿನಿಮಾ, ಮೊದಲನೇ ಸಿನಿಮಾ ಫೈರ್ ಫ್ಲಾಗ್ ಬರೆದಿದ್ದೀನಿ. ಸೊ ಹಂಗಾಗಿ ತುಂಬ ಖುಷಿ. ಇನ್ನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ, ವಂಶಿ ಅವರು ಒಂದು ಸಣ್ಣ ಪರಿಚಯ ಆಗಿ ಅದಾದ ನಂತರ ಈ ಸಿನಿಮಾ ಕೆಲಸ ಮಾಡಿದ್ದು. ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ ಒಂದು 15 ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ. ಬಟ್ ಇವರು ಫಸ್ಟ್ ಟೀಸರ್ ಬಿಟ್ಟಾಗ ಒಂದು ನಮ್ಮೊಳಗಿದ್ದು ಒಂದು ಸಾತ್ವಿಕ ಅಹಂಕಾರನೇ ಕರ್ಗೋಯ್ತು. ಯಾಕೆಂದರೆ ಅವರು ನನಗೆ ಕತೆ ಹೇಳಿದಾಗ ಎಷ್ಟೋ ಸರ್ತಿ ಡೈರೆಕ್ಟರ್ಗಳು ಕತೆ ಹೇಳಿದ್ದು ಆಮೇಲೆ ಸ್ಕ್ರೀನ್ ಮೇಲೆ ಡೈಲ್ಯೂಟ್ ಆಗಿರೋದು ನಾನು ತುಂಬ ನೋಡಿದ್ದೀನಿ. ಅಂದರೆ ನಮ್ಗೆ ಹೇಳುವಾಗ ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ ಅನಿಸಿದ್ದು, ಸ್ಕ್ರೀನ್ ಮೇಲೆ ಬರುವಾಗ ತುಂಬ ಸಾಧಾರಣ ಅನ್ಸಕ್ಕೆ ಶುರುವಾಗುತ್ತೆ. ಬಟ್ ಆದರೆ ಈ ಸಿನಿಮಾದ ಟೀಸರ್ ಬಿಟ್ಟು ಕೂಡಲೇ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಏನು ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಈಗ ನೀವೇನು ಟೀಸರ್ ನೋಡಿದಾಗ, ಟ್ರೈಲರ್ ನೋಡಿದಾಗಲೂ ನನಗೆ ಅದೇ ಅನಿಸಿದ್ದು. ಅಂದರೆ ಒಂದು ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದು, ಒಟ್ಟಾರೆಯಾಗಿ ಈ ಸಿನಿಮಾಟೋಗ್ರಫಿಯನ್ನು ಎಷ್ಟು ಪೂರಕವಾಗಿ ಬಳಸ್ಕೊಂಡಿದ್ದಾರೆ, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಂದೂ. ಈ ಸಿನಿಮಾ ಬರೆಯುವಾಗ ಬರಹಗಾರನಾಗಿ ನಾನು ಕೂಡ ವಿಕ್ಕಿ ಜೊತೆಗೆ ನಾನು ರಿಫ್ರೆಶ್ ಆದೆ. ವಿಕ್ಕಿಯ ಜರ್ನಿ ಜೊತೆ ನಾನು ಒಂದು ಜರ್ನಿ ಟ್ರಾವೆಲ್ ಮಾಡಿ, ಅವನ ಲೈಫಲ್ಲಿ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್ ಬಂತು ಅದನ್ನೆಲ್ಲ ನಾನು ಎನ್ಕೌಂಟರ್ ಮಾಡಿ, ಸೊ ಹಂಗಾಗಿ ಒಂದು ಬರೆದಾಗ ಒಂದು ಸಮಾಧಾನ, ರಿಫ್ರೆಶಿಂಗ್ ಫೀಲ್ ಆಗಿದೆ. ಸೊ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನನಗೆ ಈ ಸಿನಿಮಾ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ. ಒಳ್ಳೇದಾಗಲಿ. ನಾನು ಕೂಡ 24ನೇ ತಾರೀಕು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಕಾಯ್ತಿದ್ದೀನಿ. ಅಂದರೆ ಈ 2 ತುಣುಕುಗಳು ನೋಡೋಣ ಇಷ್ಟ ಆಗಿದೆಯಲ್ಲ, ಸೊ ಹಂಗಾಗಿ ಇನ್ನೂ ಹೇಗಿರ್ಬೋದು ಸಿನಿಮಾ ಅನ್ನೋದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಶ್ರೀಶಾನ್ ಅವರೇ, ಸೌಂಡ್ ಡಿಸೈನರ್ ಆಗಿ ನಿಮ್ಮ ಜರ್ನಿ ಹೇಗಿತ್ತು, ಪ್ಲೀಸ್ ಹೇಳಿ. Like Varadaraj sir said, we don't talk on stage. We do our work at the back end. But firstly, Vamshi, thank you so much for the opportunity. The trust and faith you and Charan sir had in me is given me this project. Secondly, Nivedita ma'am, Shiva sir, Geeta ma'am, thank you so much for trusting me to handle the sound on this movie. You could have gotten anybody, but you got me. So thank you so much. The movie has come out very well. It's getting mixed right now. The movie has come out very well, so please watch it in the theater. Please watch it in theater. And again, I don't talk much. You please enjoy the movie in the theaters. Please come to theater. Thank you. ಥ್ಯಾಂಕ್ ಯು ಸೋ ಮಚ್ ಶ್ರೀಶಾನ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ತುಂಬ ಚೆನ್ನಾಗಿದೆ ವಂಶಿ, ಕಂಗ್ರ್ಯಾಟ್ಸ್ ಮ್ಯಾಮ್, ಕಂಗ್ರ್ಯಾಟ್ಸ್. ಮತ್ತು ಶಿವಣ್ಣ, ಗೀತಕ್ಕ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಅದು ಸಂಡೇ RCB ಮ್ಯಾಚ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್. And as I said earlier, each cinema another is very special. Firstly, coming from the Rajkumar sir's family, Shivana, thank you for the opportunity. Geeta, thank you. And Nivedita madam, firstly, big thank you to you. The movie looks the way it looks. Again, I've told this a lot of times. It looks the way it looks because of you, and for believing in the content. And as artists, we all have our vision. Happy she supported and made it happen. Vamshi, thank you for giving a challenging script which we have tried to execute. Elrigu, hopefully it will impress and you will like the film. So yes, thank you. Challenges ide, but adar ಬಗ್ಗೆ I have limitations. ಆಮೇಲೆ ಮಾತಾಡೋಣ. So yes, again ಎಲ್ಲ ಸಿನಿಮಾಲು ಇದ್ದಂಗೆ ಇದರಲ್ಲೂ challenges ಇರುತ್ತೆ. And but the only point is, I think collective ಆಗಿ ಎಲ್ಲ ಡಿಪಾರ್ಟ್ಮೆಂಟ್ದು ವರ್ಕ್ ಕಾಣುತ್ತಿಲ್ಲಿ. It's not about cinematography. ಒಂದು ಕ್ಯಾಮ್ರಾ ಅಂತ ಬಂದಾಗ it's about artists, skin tone, makeup, costumes, art department, color palette, everybody. ಎಲ್ಲರದು ಕೆಲಸ ಬರುತ್ತೆ. So hopefully I've got the opportunity to capture everybody's work well. Thank you so much. ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್ ಕಲತಿ ಅವರೇ. ವರದರಾಜ್ ಕಾಮತ್ ಸರ್, ನೀವು ಮಾತಾಡ್ತೀರಾ ನನ್ಗೆ ಗೊತ್ತು, ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.